ಹಲೋ ಗೆಳೆಯರೆ, ಲಾ ಎಕ್ಸಲೆನ್ಸ್ ಐಎಎಸ್ ಪ್ರಸ್ತುತಪಡಿಸುತ್ತಿರುವ ಅಕ್ಟೋಬರ್ 9ರ ಕನ್ನಡದಲ್ಲಿ ದಿ ಹಿಂದು ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲರಿಗೂ ಸ್ವಾಗತ. ನಾಳೆ ಯಾರೆಲ್ಲ ಅಭ್ಯರ್ಥಿಗಳು ಯುಪಿಎಸ್ಸಿ ಪ್ರಿಲಿಮ್ಸ್ ಪರೀಕ್ಷೆಯನ್ನು ಬರೀತಿದ್ದೀರಾ, ನಿಮ್ಮೆಲ್ಲರಿಗೂ ಕೂಡ ಯಶಸ್ಸು ಸಿಗಲಿ ಅಂತ ಹೇಳಿ ನಾವೆಲ್ಲರೂ ಹಾರೈಸ್ತೇವೆ ಲಾ ಎಕ್ಸಲೆನ್ಸ್ನ ವತಿಯಿಂದ. ಕೆಲವರು ಸಾಕಷ್ಟು ದಿನಗಳಿಂದ ಓದಿದ್ದೀರಾ, ಕೆಲವರು ಸಾಕಷ್ಟು ವರ್ಷಗಳಿಂದ ಈ ಪರೀಕ್ಷೆಗೆ ತಯಾರಿಯನ್ನು ನಡೆಸಿದ್ದೀರಾ. ನಿಮ್ಮ ಶ್ರಮ, ನಿಮ್ಮ ಕಠಿಣ ಪ್ರಯತ್ನ, ನಿಮ್ಮ ಇಷ್ಟೂ ದಿನಗಳ ಸಮಯ ಅನ್ನುವಂಥದ್ದು ವ್ಯರ್ಥ ಆಗದೇ ಇರಲಿ. ನಾಳೆ ಇವೆಲ್ಲದಕ್ಕೂ ಕೂಡ ನಿಮಗೆ ಫಲಗಳು ಸಿಗಲಿ ಅಂತ ಹೇಳಿ ಆಶಿಸ್ತಾ ಇವತ್ತಿನ ಸುದ್ದಿ ವಿಶ್ಲೇಷಣೆಯನ್ನು ನೋಡೋಣ. ಇಂದಿನ ಸುದ್ದಿ ವಿಶ್ಲೇಷಣೆಯನ್ನು ಪ್ರಾರಂಭ ಮಾಡೋದಕ್ಕೂ ಮುಂಚೆ ನಿಮಗೊಂದು ಸೂಚನೆ ಇದೆ. ಟಾರ್ಗೆಟ್ 320+ ಅನ್ನುವಂಥ ಅಂದರೆ ಆಪ್ಷನಲ್ನಲ್ಲಿ 320ಕ್ಕೂ ಹೆಚ್ಚು ಅಂಕಗಳನ್ನು ಯಾವ ರೀತಿಯಾಗಿ ತೆಗಿಬಹುದು ಅನ್ನೋದಕ್ಕೆ ನಮ್ಮ ಲಾಯಕ್ಸ್ನ ವತಿಯಿಂದ ಈ ಪ್ರೋಗ್ರಾಮ್ಗಳನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಲಾ ಎಕ್ಸಲೆನ್ಸ್ನ ವತಿಯಿಂದ ಆಪ್ಷನಲ್ ಸಬ್ಜೆಕ್ಟ್ಸನ್ನು ಗಮನದಲ್ಲಿಟ್ಕೊಂಡು ನೀವು ಯಾವ ಆಪ್ಷನಲನ್ನು ಚೂಸ್ ಮಾಡಬೇಕು ಅನ್ನುವಂಥ ಕನ್ಫ್ಯೂಷನ್ನಲ್ಲಿ ನೀವಿದ್ರೆ, ಜೊತೆಗೆ ನೀವು ತಗೊಂಡಿರ್ತಕ್ಕಂಥ ಆಪ್ಷನಲ್ ಸಬ್ಜೆಕ್ಟ್ಗಳಲ್ಲಿ ಯಾವ ರೀತಿಯಾಗಿ ಪರೀಕ್ಷೆಗೆ ಸಿದ್ಧತೆಗಳನ್ನು ಮಾಡ್ಕೊಳ್ಬೇಕು ಅಥವಾ ಉತ್ತರಗಳನ್ನು ಯಾವ ರೀತಿ ಬರೀಬೇಕು ಅಥವಾ ಎಲ್ಲಿಂದ ನಾವು ಪ್ರಾರಂಭ ಮಾಡಬೇಕು ಸಿದ್ಧತೆಯನ್ನು ಆಪ್ಷನಲ್ನ ವಿಚಾರದಲ್ಲಿ ಅನ್ನುವಂಥ ಗೊಂದಲಗಳೇನಾದರೂ ನಿಮ್ಮಲ್ಲಿ ಇದ್ದರೆ, ಆಂಥ್ರೋಪಾಲಜಿ, ಸೋಷಿಯಾಲಜಿ ಮತ್ತು ಕನ್ನಡ ಲಿಟ್ರೇಚರ್ ಆಪ್ಷನಲ್ಸ್ಗೆ ಸಂಬಂಧಪಟ್ಟಂತೆ ಫ್ರೀ ಸೆಷನ್ ಅನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಈ ಫ್ರೀ ಸೆಷನ್ನಲ್ಲಿ ಆಂಥ್ರೋಪಾಲಜಿ ಮತ್ತು ಸೋಷಿಯಾಲಜಿ 11 ಮತ್ತು 12ನೇ ತಾರೀಕು ಮಧ್ಯಾಹ್ನ 12:15ರಿಂದ 2:15ರವರೆಗೆ ಎರಡು ಕೂಡ ಆಪ್ಷನಲ್ ಫಾರ್ಮ್ನಲ್ಲಿ ಅಥವಾ ಆಪ್ಷನಲ್ ಮೋಡ್ನಲ್ಲಿ ನೀವು ಅಟೆಂಡ್ ಆಗ್ಬೋದಾಗಿರುತ್ತೆ. ಹಾಗೆ 13ರಂದು 2 ಗಂಟೆಯಿಂದ ಮಧ್ಯಾಹ್ನ 3 ಗಂಟೆಯವರೆಗೆ 1 ಗಂಟೆಗಳ ಕಾಲ ಆನ್ಲೈನ್ ಝೂಮ್ ಸೆಷನ್ನ ಮುಖಾಂತರವಾಗಿ ಕನ್ನಡ ಲಿಟ್ರೇಚರ್ಗೆ ಸಂಬಂಧಪಟ್ಟಂತ ವಿಚಾರಗಳನ್ನು ತಿಳ್ಕೊಳ್ಬೋದಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ನಂಬರ್ಸ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ. ಹಾಗೆ ಲಾಯಕ್ಸ್ನ ವತಿಯಿಂದ ಮತ್ತೊಂದು ಸೂಚನೆ ಇದೆ. ಇದು ಆಸ್ಪಿರೆಂಟ್ಸ್ಗಳಿಗೆ ಸಿಹಿ ಸುದ್ದಿ ಅಂತ ಕೂಡ ಹೇಳ್ಬೋದು. IAS ಅಥವಾ IPS ಪರೀಕ್ಷೆಯನ್ನು ತಗೊಳ್ಬೇಕು ಅಥವಾ ಆ ಹುದ್ದೆಗೆ ನೀವು ಹೋಗಬೇಕು ಅನ್ನುವಂಥದ್ದು ನಿಮ್ಮ ಕನಸಾಗಿದ್ರೆ, ಉಚಿತವಾದಂಥ ಸ್ಕಾಲರ್ಶಿಪ್ ಅನ್ನು ನೀಡೋದಕ್ಕೆ ಸ್ಕಾಲರ್ಶಿಪ್ ಟೆಸ್ಟ್ ಅನ್ನು ತುಮಕೂರಿನಲ್ಲಿ ಹಮ್ಮಿಕೊಳ್ಳಲಾಗ್ತಾ ಇದೆ. ಅಕ್ಟೋಬರ್ 12ರಂದು ಬೆಳಗ್ಗೆ 11 ಗಂಟೆಗೆ, ಮಂಗಳವಾರ ಬೆಳಗ್ಗೆ 11 ಗಂಟೆಗೆ ತುಮಕೂರಿನಲ್ಲಿ, ಅದರಲ್ಲಿ SIT ಕಾಲೇಜಿನ ಹಿಂಭಾಗದಲ್ಲಿ ಬರುವಂಥ ಚೇತನ ವಿದ್ಯಾಮಂದಿರದಲ್ಲಿ ಈ ಫ್ರೀ ಸ್ಕಾಲರ್ಶಿಪ್ ಟೆಸ್ಟ್ ಅನ್ನು ತುಮಕೂರಿನಲ್ಲಿ ಲಾ ಎಕ್ಸಲೆನ್ಸ್ನ ವತಿಯಿಂದ ನಡೆಸಲಾಗ್ತಾ ಇದೆ. IAS ಅಥವಾ IPS ಪರೀಕ್ಷೆಗೆ ನೀವು ಮಾಡುವಂಥ ತಯಾರಿ ಸಿದ್ಧತೆ ಅನ್ನುವಂಥದ್ದು ಸಂಪೂರ್ಣವಾಗಿರಬೇಕು ಅನ್ನೋದಕ್ಕೆ ನಮ್ಮಲ್ಲಿ ಕ್ಲಾಸಸ್ಗಳನ್ನು ನಡೆಸ್ಕೊಳ್ಳಲಾಗುತ್ತೆ. ಆ ಕ್ಲಾಸಸ್ಗಳಿಗೆ ನೀವು ಉಚಿತವಾಗಿ ಅಥವಾ ಸ್ಕಾಲರ್ಶಿಪ್ಗಳನ್ನು ಪಡ್ಕೊಂಡು ಆ ಕ್ಲಾಸಸ್ಗಳಿಗೆ ಅಟೆಂಡ್ ಆಗೋದಕ್ಕೆ ಈ ಒಂದು ಟೆಸ್ಟ್ನಲ್ಲಿ ಉತ್ತಮ ಅಂಕಗಳನ್ನು ಪಡೆಯೋದ್ರ ಮುಖಾಂತರವಾಗಿ ನೀವು ಈ ಸ್ಕಾಲರ್ಶಿಪ್ ಅನ್ನು ಪಡ್ಕೊಂಡು ನಮ್ಮ ಒಂದು ಕೋರ್ಸಸ್ಗಳಿಗೆ ಜಾಯಿನ್ ಆಗಬಹುದಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ಕೆಳಗಿನ ನಂಬರ್ಸ್ಗಳನ್ನು ಕಾಂಟ್ಯಾಕ್ಟ್ ಮಾಡಿ. ತುಮಕೂರಿನ ಸುತ್ತಮುತ್ತಲಿನ ಯಾವುದೇ ಈ ಪರೀಕ್ಷೆಯನ್ನು ತಗೊಳ್ಬೇಕು ಅಂತಿರ್ತಕ್ಕಂಥ ಅಭ್ಯರ್ಥಿಗಳಿಗೆ ಇದೊಂದು ಸುವರ್ಣಾವಕಾಶ. ತಪ್ಪದೇ ಅಕ್ಟೋಬರ್ 12ರಂದು ಈ ಪರೀಕ್ಷೆಯನ್ನು ಬೆಳಗ್ಗೆ 11 ಗಂಟೆಗೆ ಚೇತನ ವಿದ್ಯಾಮಂದಿರದಲ್ಲಿ ಅಟೆಂಡ್ ಆಗಿ. ಇಂದಿನ ಮೊದಲ ಆರ್ಟಿಕಲ್, ಸುಪ್ರೀಂ ಕೋರ್ಟ್ ಫ್ಲಾಗ್ಸ್ ಕಾನ್ಸಿಕ್ವೆನ್ಸಸ್ ಆಫ್ ಗ್ರೋಯಿಂಗ್ ಡಿಜಿಟಲ್ ಡಿವೈಡ್ ಅನ್ನುವಂಥದ್ದು. ಡಿಜಿಟಲ್ ಡಿವೈಡ್ ಅಂತ ಅಂದರೆ ಡಿಜಿಟಲ್ ವ್ಯವಸ್ಥೆಯ ಅಡಿಯಲ್ಲಿ ಇವತ್ತು ಶಿಕ್ಷಣವನ್ನು ನೀಡಲಾಗ್ತಾ ಇದೆ. ಕಾರಣ COVID-19ನ ಹಿನ್ನೆಲೆಯಲ್ಲಿ ಮಕ್ಕಳು ಶಾಲೆಗೆ ಫಿಸಿಕಲ್ ಆಗಿ ಪ್ರೆಸೆನ್ಸ್ ಅನ್ನು ತೋರಿಸೋದಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ನ ಬಳಕೆ ಮಾಡಿಕೊಂಡು ಮಕ್ಕಳಿಗೆ ಝೂಮ್ ತರಗತಿಗಳಾಗಿರ್ಬೋದು ಅಥವಾ ಗೂಗಲ್ ಮೀಟ್ನ ಮುಖಾಂತರವಾಗಿರ್ಬೋದು, ಇವುಗಳ ಮುಖಾಂತರವಾಗಿ ಮಕ್ಕಳಿಗೆ ಕಲಿಕೆಯನ್ನು ನೀಡಲಾಗ್ತಾ ಇದೆ. ಆದರೆ ಇವುಗಳಿಗೆ ಅಟೆಂಡ್ ಆಗೋದಕ್ಕೆ ಮುಖ್ಯವಾಗಿ ಮಕ್ಕಳ ಬಳಿ ಮೊಬೈಲ್ ಫೋನ್ಸ್ ಆಗಿರ್ಬೋದು, ಅದಕ್ಕೆ ಸಂಬಂಧಪಟ್ಟಂಥ ಗ್ಯಾಡ್ಜೆಟ್ಸ್ಗಳ ಅವಶ್ಯಕತೆ ಅನ್ನುವಂಥದ್ದು ಇವತ್ತಿದೆ. ಆದರೆ ಇದನ್ನು ಅಫೋರ್ಡ್ ಮಾಡೋಕ್ಕಾಗದೇ ಇರುವಂಥವರು ಮತ್ತು ಇದನ್ನು ಯಾವ ರೀತಿಯಾಗಿ ಬಳಕೆ ಮಾಡ್ಕೊಳ್ಬೇಕು ಅನ್ನುವಂಥ ಯೂಸೇಜ್ನ ಬಗ್ಗೆ ಅರಿವಿಲ್ಲದಂಥ ಮಕ್ಕಳಾಗಿರ್ಬೋದು, ಇವರು ಇದರಿಂದಾಗಿ ವಂಚಿತರಾಗ್ತಾ ಇದ್ದಾರೆ. ಅವರ ಶಿಕ್ಷಣ ಅನ್ನುವಂಥದ್ದು ದಿನೇ ದಿನೇ ಹಿಂದೆ ಉಳಿಬೇಕಾಗಿ ಬಂದಿದೆ. ಈ ರೀತಿಯಾದಂಥ ಒಂದು ವ್ಯವಸ್ಥೆಯನ್ನು ನೋಡಿದಾಗ ಕೆಲವರಿಗೆ ಯಾವುದೇ ಅಡೆತಡೆಗಳಿಲ್ಲದೆ ಶಿಕ್ಷಣ ಮುಂದುವರಿತಾ ಇದೆ. ಯಾಕೆ ಅಂತ ಅಂದರೆ ಅವರು ಡಿಜಿಟಲಿ ಸ್ಟ್ರಾಂಗ್ ಆಗಿದ್ದಾರೆ, ಅವರಿಗೆ ಈ ಒಂದು ವಸ್ತುಗಳನ್ನು ಅಫೋರ್ಡ್ ಮಾಡ್ಬೋದಾಗಿದೆ ಮತ್ತು ಅವರ ಮನೆಯಲ್ಲಿ ಇವುಗಳನ್ನು ಯೂಸೇಜನ್ನು ಮಾಡೋದಕ್ಕೆ ಸರಿಯಾದಂಥ ತಿಳುವಳಿಕೆ ಇದೆ, ಎಲ್ಲ ರೀತಿಯ ಸಪೋರ್ಟ್ ಇದೆ ಮತ್ತು ಅವರು ನಗರ ಪ್ರದೇಶಗಳಲ್ಲಿರ್ತಾರೆ. ಒಂದು ವೇಳೆ ರೂರಲ್ ಏರಿಯಾಸಲ್ಲಿದ್ದು ಮೊಬೈಲ್ಸ್ಗಳನ್ನು ಅಫೋರ್ಡ್ ಮಾಡ್ಬೋದಂದ್ರೂ ಕೂಡ ಶಿಕ್ಷಣಕ್ಕೆ ಬೇಕಾಗುವಂಥ ಇಂಟರ್ನೆಟ್ನ ಸೌಲಭ್ಯ ಇಲ್ಲದೆ ಇರುವಂಥದ್ದು ಒಂದು ಸಮಸ್ಯೆ ಆಗಬಹುದು. ಆದರೆ ಇದರ ಸಮಸ್ಯೆಯೂ ಇಲ್ಲದೆ ಇರತಕ್ಕಂಥ ಮಕ್ಕಳು ಆ ಶಿಕ್ಷಣವನ್ನು ಪಡಿತಾ ಇದ್ದಾರೆ. ಆದರೆ ಈ ರೀತಿಯ ಡಿಜಿಟಲ್ ಡಿವೈಡ್ನಿಂದಾಗಿ ಎಷ್ಟೋ ಮಕ್ಕಳು ಈ ಒಂದು ಕಲಿಕೆಯಿಂದ ವಂಚಿತರಾಗ್ತಾ ಇದ್ದಾರೆ. ಅದಕ್ಕೆ ಉದಾಹರಣೆ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಮಕ್ಕಳು, ಹಾಗೆ BPL ಕಾರ್ಡ್ ಹೋಲ್ಡರ್ಸ್ಗಳಾಗಿರ್ಬೋದು, ಅವರ ಮಕ್ಕಳಾಗಿರ್ಬೋದು, ಲೋಯರ್ ಮಿಡಲ್ ಇನ್ಕಮ್ ಗ್ರೂಪ್ನಲ್ಲಿ ಇರ್ತಕ್ಕಂಥವರ ಮಕ್ಕಳಾಗಿರ್ಬೋದು, ಅಥವಾ ಈ ಒಂದು ಮೊಬೈಲ್ ಇವುಗಳನ್ನು ಅಫೋರ್ಡ್ ಮಾಡಿಯೂ ಕೂಡ ಅದರ ಅಡ್ವಾಂಟೇಜನ್ನು, ಅದರ ಯೂಸೇಜನ್ನು ತಿಳಿದೇ ಇಲ್ದವರಾಗಿರ್ಬೋದು.
RTIನ ಅಡಿಯಲ್ಲಿ ಅರ್ಬನ್ ಏರಿಯಾಸ್‌ನಲ್ಲಿರ್ತಕ್ಕಂಥ ಎಷ್ಟೋ ಮಂದಿ ಬಡ ವಿದ್ಯಾರ್ಥಿಗಳು RTIನ ಅಡಿಯಲ್ಲಿ ಉನ್ನತವಾದಂಥ ಸಂಸ್ಥೆಗಳಲ್ಲಿ ಶಿಕ್ಷಣವನ್ನ ಪಡಿತಾ ಇದ್ದಾರೆ, ಶಾಲಾ ಶಿಕ್ಷಣವನ್ನ. ಆದ್ರೆ ಆ ಶಿಕ್ಷಣವನ್ನ ಪಡಿತಿದ್ರೂ ಕೂಡ ಅವರಿಗೆ ಈಗ ಡಿಜಿಟಲ್ ಮುಖಾಂತರವಾಗಿ ಎಜುಕೇಶನ್ ಅನ್ನ ಪಡೆಯೋದಕ್ಕೆ ಇನ್ಫ್ರಾಸ್ಟ್ರಕ್ಚರ್‌ಗೆ ಅಫೋರ್ಡ್ ಮಾಡೋದಕ್ಕೆ ಹಣ ಇಲ್ಲದ ಕೊರತೆಯಿಂದಾಗಿ ಇವತ್ತು ಅಂಥ ಮಕ್ಕಳು RTIನ ಅಡಿಯಲ್ಲಿ ಶಿಕ್ಷಣವನ್ನ ಪಡಿತಿದ್ದಂಥ ಮಕ್ಕಳು ಇವರೆಲ್ಲರೂ ಕೂಡ ಈ ಒಂದು ಶಿಕ್ಷಣದಿಂದ ಹೊರಗುಳಿಬೇಕಾಗಿ ಬಂದಿದೆ. ಹಾಗಾಗಿ ಒಂದು ಡಿವೈಡ್ ಅನ್ನುವಂಥದ್ದು ಉಂಟಾಗಿದೆ. ಈ ರೀತಿಯಾಗಿ ಬೆಳೀತಾ ಇರತಕ್ಕಂಥ ಡಿಜಿಟಲ್ ಡಿವೈಡಿನ ಕಾನ್ಸಿಕ್ವೆನ್ಸಸ್‌ನ ಬಗ್ಗೆ ಸುಪ್ರೀಂ ಕೋರ್ಟ್ ಇಲ್ಲಿ ಮಾತನಾಡಿರ್ತಕ್ಕಂಥದ್ದು. ಇದರ ಹಿನ್ನೆಲೆಯಲ್ಲಿ ಡಿಜಿಟಲ್ ಡಿವೈಡ್ ಅಂದ್ರೇನು, ಇದು ಏನಾಗಿದೆ, ಭಾರತದಲ್ಲಿ ಇದರ ಸ್ಥಿತಿಗತಿ ಯಾವ ರೀತಿ ಇದೆ, ಇದೆಲ್ಲವನ್ನ ನಾವು ಆ ಆರ್ಟಿಕಲ್‌ನ ಹಿನ್ನೆಲೆಯಲ್ಲಿ ತಿಳ್ಕೊಳ್ಳೋಣ. ಇಲ್ಲಿ ಜನಗಳ ಮಧ್ಯೆ ಅವರ ಒಂದು ಆಕ್ಸೆಸ್ ಸಿಗೋದಕ್ಕೆ ತೊಂದರೆ ಆಗುವಂಥದ್ದು ಮತ್ತು ರಿಸೋರ್ಸಸ್ಗಳನ್ನ ಯಾವ ರೀತಿಯಾಗಿ ಯೂಸ್ ಮಾಡ್ಕೊಳ್ಬೇಕು, ಹೊಸದಾದಂಥ ಇನ್ಫಾರ್ಮೇಶನ್ ಅನ್ನ, ಕಮ್ಯುನಿಕೇಶನ್ ಟೂಲ್ಸ್ಗಳನ್ನ, ಇಂಟರ್ನೆಟ್ ಅನ್ನ ಬಳಕೆ ಮಾಡ್ಕೊಳ್ಳೋದ್ರ ಬಗ್ಗೆ ಜನಗಳಿಗೆ ಐಡಿಯಾ ಇಲ್ಲದೆ ಇರತಕ್ಕಂಥದ್ದು ಅಥವಾ ಅವುಗಳನ್ನ ಪಡ್ಕೊಳ್ಳೋದಕ್ಕೆ ಅವರಿಗೆ ಮಾರ್ಗಗಳಿಲ್ಲದೆ ಇರತಕ್ಕಂಥದ್ದು, ಅಂದ್ರೆ ಅವುಗಳನ್ನ ಅಫೋರ್ಡ್ ಮಾಡೋದಕ್ಕೆ ಕಷ್ಟ ಆಗುವಂಥದ್ದು, ಯೂಸೇಜ್ ತಿಳಿದೇ ಇಲ್ಲದೆ ಇರತಕ್ಕಂಥದ್ದು ಮತ್ತು ಇಂಟರ್ನೆಟ್ ನಂತಹದ್ದು ಜನಗಳ ಹತ್ತಿರಕ್ಕೆ ಅವೈಲಬಲೇ ಇಲ್ಲದೆ ಇರತಕ್ಕಂಥದ್ದು. ಈ ರೀತಿ ಸಮಸ್ಯೆಗಳಿಂದಾಗಿ ಈ ಡಿಜಿಟಲ್ ಡಿವೈಡ್ ಅನ್ನುವಂಥದ್ದು ಉಂಟಾಗ್ತಾ ಇದೆ. ಇಲ್ಲಿ ಸ್ಕಿಲ್ ಸೆಟ್ ಆಗಿರ್ಬೋದು, ನಾಲೆಡ್ಜ್ ಆಗಿರ್ಬೋದು, ಎಬಿಲಿಟೀಸ್ ಆಗಿರ್ಬೋದು, ಈ ಟೆಕ್ನಾಲಜೀಸ್ಗಳನ್ನ ಬಳಕೆ ಮಾಡ್ಕೊಳ್ಳೋದಕ್ಕೆ ಇವುಗಳ ಕೊರತೆ ಕೂಡ ಮುಖ್ಯವಾದಂಥ ಒಂದು ಕಾರಣ ಆಗುತ್ತೆ. ಎಲ್ಲೆಲ್ಲ ಈ ಡಿಜಿಟಲ್ ಡಿವೈಡ್ ಅನ್ನುವಂಥದ್ದು ಎಕ್ಸಿಸ್ಟ್ ಆಗಿದೆ ಅಂತ ಅಂದ್ರೆ ಮುಖ್ಯವಾಗಿ ರೂರಲ್ ಏರಿಯಾಸ್ಗಳಲ್ಲಿ, ಅರ್ಬನ್ ಏರಿಯಾದಲ್ಲೂ ಕೂಡ ಎಲ್ಲೆಲ್ಲ ಅನ್ಎಜುಕೇಟೆಡ್ ತಂದೆ ತಾಯಿಯರನ್ನ, ಪೇರೆಂಟ್ಸ್ಗಳನ್ನ ಹೊಂದಿದ್ದಾರೆ ಅಂತ ಮನೆಯಲ್ಲಿ ಜಾಗತಿಕವಾಗಿ ನೋಡಿದಾಗ ರಾಷ್ಟ್ರಗಳ ನಡುವೆಯೇ ಈ ಡಿಜಿಟಲ್ ಡಿವೈಡ್ ಅನ್ನ ನಾವು ಕಾಣಬಹುದಾಗುತ್ತೆ. US ನಂತ ಕಂಟ್ರೀಸ್ಗಳಲ್ಲಿ, ವೆಸ್ಟರ್ನ್ ಕಂಟ್ರೀಸ್ಗಳಲ್ಲಿ, ಡೆವಲಪ್ಡ್ ಕಂಟ್ರೀಸ್ಗಳಲ್ಲಿ ಡಿಜಿಟಲ್ ವ್ಯವಸ್ಥೆ, ಡಿಜಿಟಲ್ ಇನ್ಫ್ರಾಸ್ಟ್ರಕ್ಚರ್ ಆಗಿರ್ಬೋದು, ನೆಟ್ವರ್ಕ್ ಆಗಿರ್ಬೋದು, ಇದನ್ನ ಬಳಸುವಂತ ಸ್ಕಿಲ್ ಸೆಟ್ ಆಗಿರ್ಬೋದು, ನಾಲೆಡ್ಜ್ ಆಗಿರ್ಬೋದು, ಇವೆಲ್ಲವೂ ಇರೋದ್ರಿಂದಾಗಿ ಅಲ್ಲಿನ ಶಿಕ್ಷಣ ಅನ್ನುವಂಥದ್ದು ಕೊರತೆ ಆಗ್ತಾ ಇಲ್ಲ. ಅಲ್ಲಿ ಶಿಕ್ಷಣದ ಹಿನ್ನೆಲೆಯಲ್ಲಿ ಯಾವುದೇ ಡಿಜಿಟಲ್ ಡಿವೈಡ್ ಅನ್ನ ಕಾಣೋದಕ್ಕೆ ಸಾಧ್ಯ ಇಲ್ಲ. ಆದ್ರೆ ಆ ಕಂಟ್ರೀಸ್ಗಳಿಗೆ ಹೋಲಿಕೆ ಮಾಡಿದಾಗ ಭಾರತದಲ್ಲಿನ ಮಕ್ಕಳ ಇವತ್ತಿನ ಕಲಿಕೆಯನ್ನು ನೋಡಿದಾಗ ಭಾರತ ಅನ್ನುವಂಥದ್ದು ಹಿಂದುಳಿತಾ ಇದೆ ಈ ಒಂದು ಶಿಕ್ಷಣವನ್ನ ನೀಡೋದ್ರಲ್ಲಿ. ಈ ರೀತಿಯಾಗಿ ಗ್ಲೋಬಲ್ ಲೆವೆಲ್ನಲ್ಲೂ ಕೂಡ ಪ್ರಾಬ್ಲಮ್ಸ್ಗಳನ್ನುವಂಥದ್ದು ಇದೆ. ಸ್ಟೇಟಸ್ ಇನ್ ಇಂಡಿಯಾವನ್ನ ನಾವು ಗಮನಿಸೋದಾದ್ರೆ ಭಾರತದಲ್ಲಿ 220 ಮಿಲಿಯನ್ ಸ್ಮಾರ್ಟ್ಫೋನ್ ಯೂಸರ್ಸ್ಗಳೇನೋ ಇದ್ದಾರೆ. ಆದ್ರೆ ಸೆಕೆಂಡ್ ಲಾರ್ಜೆಸ್ಟ್ ಸ್ಮಾರ್ಟ್ಫೋನ್ ಮಾರ್ಕೆಟ್ ಆಗಿದೆ ಇಡೀ ಜಗತ್ತಿನಲ್ಲಿ ಭಾರತ. ಆದ್ರೂ ಕೂಡ ಓವರ್ ಆಲ್ ಪೆನೆಟ್ರೇಷನ್ ಅನ್ನುವಂಥದ್ದು ಇವತ್ತು ಕೂಡ ಕೇವಲ 30% ಆಫ್ ದಿ ಪಾಪ್ಯುಲೇಷನ್ಗೆ ಮಾತ್ರವೇ ಈ ಸ್ಮಾರ್ಟ್ಫೋನ್ ಅನ್ನುವಂಥದ್ದು ರೀಚ್ ಆಗೋದಕ್ಕೆ ಸಾಧ್ಯ ಆಗಿರುವಂಥದ್ದು. ಇನ್ನು ರೂರಲ್ ಅರ್ಬನ್ ಲೆವೆಲ್ನಲ್ಲಿ ನೋಡಿದಾಗ ಹಾಗೆ ಬೇರೆ ಬೇರೆ ರಾಜ್ಯಗಳ ನಡುವೆ ನೋಡಿದಾಗ ಹ್ಯೂಜ್ ಡಿಜಿಟಲ್ ಡಿವೈಡ್ ಅನ್ನ ಭಾರತದಲ್ಲಿ ಕಾಣ್ತೇವೆ. ಡೆಲ್ಲಿಯಲ್ಲಿನ ಬಳಕೆಯೇ ಬೇರೆ ಆಗುತ್ತೆ. ಒರಿಸ್ಸಾದಂಥ, ಛತ್ತೀಸ್ಗಢದಂಥ, ಅದರಲ್ಲೂ ಬುಡಕಟ್ಟು ಜನಾಂಗಗಳು ವಾಸ ಮಾಡುವಂಥ ಗುಡ್ಡಗಾಡು ಪ್ರದೇಶಗಳಲ್ಲಿನ ವ್ಯವಸ್ಥೆಯೇ ಬೇರೆ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ನೋಡಿದಾಗ ರಾಜ್ಯಗಳ ನಡುವೆ ಕೂಡ ಡಿಜಿಟಲ್ ಡಿವೈಡ್ ಅನ್ನ ನಾವು ಹ್ಯೂಜ್ ಆಗಿ ಕಾಣಬಹುದಾಗುತ್ತೆ. ಸ್ಟ್ಯಾಟಿಸ್ಟಿಕ್ಸ್ನ ಪ್ರಕಾರ ನೋಡೋದಾದ್ರೆ ಈ 75%ಕ್ಕೂ ಹೆಚ್ಚಿನ ಬ್ರಾಡ್ಬ್ಯಾಂಡ್ ಕನೆಕ್ಷನ್ಸ್ಗಳು ಭಾರತದಲ್ಲಿ ಕೇವಲ ಟಾಪ್ 30 ಸಿಟೀಸ್ಗಳಲ್ಲಿ ಮಾತ್ರವೇ ಇರುವಂಥದ್ದು. ಅಂದ್ರೆ ಇನ್ನುಳಿದ ಕೇವಲ 25%ರಷ್ಟು ಬ್ರಾಡ್ಬ್ಯಾಂಡ್ ಕನೆಕ್ಷನ್ಸ್ಗಳು ಮಾತ್ರವೇ ರೂರಲ್ ಏರಿಯಾಸ್ ಅಥವಾ ಸ್ಮಾಲರ್ ಸಿಟೀಸ್ಗಳಿಗೆ ಪೆನೆಟ್ರೇಟ್ ಆಗಿರ್ತಕ್ಕಂಥದ್ದು. ಇದನ್ನ ನೋಡಿದ್ರೇನೆ ನಮಗೆ ತಿಳಿದು ಬರುತ್ತೆ ಗ್ರಾಮೀಣ ಪ್ರದೇಶಗಳಲ್ಲಿ ಇಂಟರ್ನೆಟ್ ಕನೆಕ್ಟಿವಿಟಿ ಅನ್ನುವಂಥದ್ದು ಪೂರ್ ಆಗಿದೆ ಅನ್ನುವಂಥದ್ದು. ಸಿಮಿಲರ್ಲಿ ಕೆಲವೊಂದು ರಾಜ್ಯಗಳನ್ನ ನೋಡಿದಾಗ ಮುಖ್ಯವಾಗಿ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗಳು, ಉತ್ತರ ಪ್ರದೇಶ್, ಬಿಹಾರ್, ಜಾರ್ಖಂಡ್, ಒರಿಸ್ಸಾ, ಛತ್ತೀಸ್ಗಢ, ಅಸ್ಸಾಂನಂತ ರಾಜ್ಯಗಳು ಇವು ಕೂಡ ICT, ಇನ್ಫಾರ್ಮೇಶನ್ ಕಮ್ಯುನಿಕೇಶನ್ ಅಂಡ್ ಟೆಕ್ನಾಲಜಿಯ ಡೆವಲಪ್ಮೆಂಟ್ ವಿಚಾರದಲ್ಲಿ ಮತ್ತು ನೆಟ್ವರ್ಕ್, ಇಂಟರ್ನೆಟ್ ಆಗಿರ್ಬೋದು, ಅವುಗಳ ಯೂಸೇಜ್ ಆಗಿರ್ಬೋದು, ಇದರ ವಿಚಾರದಲ್ಲಿ ದೇ ಲ್ಯಾಗ್ ಬಿಹೈಂಡ್ ಅನ್ನುವಂಥದ್ದು ಕಾಣಸಿಗುತ್ತೆ ಸ್ಟ್ಯಾಟಿಸ್ಟಿಕ್ಸ್ನ ಮುಖಾಂತರ ಕೂಡ. ಈ ಡಿಜಿಟಲ್ ಡಿವೈಡ್ಗೆ ಮತ್ತೊಂದು ಆಂಗಲ್ ಅನ್ನ ಕೂಡ ನಾವು ನೀಡಬಹುದು. ಇಲ್ಲಿ ಜೆಂಡರ್ನ ನಡುವೆ ಕೂಡ ಇರುವಂತ ಜೆಂಡರ್ ಬೇಸಿಸ್ನಲ್ಲೂ ಕೂಡ ಡಿಜಿಟಲ್ ಡಿವೈಡ್ ಅನ್ನ ಕಾಣ್ತೇವೆ. ಗ್ಲೋಬಲಿ ಶೇಕಡ 12ರಷ್ಟು ಹೆಚ್ಚು ಮೆನ್ನು ವುಮೆನ್ಗಿಂತಲೂ ಕೂಡ ಹೆಚ್ಚಿನ ಇಂಟರ್ನೆಟ್ ಬಳಕೆಯನ್ನ ಮಾಡುವಂಥದ್ದು. ಇನ್ನು ವೈಲ್ ಇನ್ ಇಂಡಿಯಾ ನಾವು ನೋಡೋದಾದ್ರೆ 29% ಮೋರ್ ಮೆನ್ ಯೂಸಸ್ ಇಂಟರ್ನೆಟ್ ದ್ಯಾನ್ ಫೀಮೇಲ್ ಅನ್ನುವಂಥದ್ದು ಕಾಣಸಿಗುತ್ತೆ. ಇಲ್ಲೂ ನಮ್ಗೆ ಗೊತ್ತಾಗುತ್ತೆ ಈ ಒಂದು ಡಿವೈಡ್ ಗ್ಲೋಬಲಿ ಇದ್ರೂ ಕೂಡ ಅದು ಇಂಡಿಯಾದಲ್ಲಿ ಬಹಳನೇ ಹೆಚ್ಚಿಗೆ ಇದೆ ಅಂತ ಹೇಳಿ. ಇನ್ನ ಒಂದು ಅನದರ್ ಇಂಪಾರ್ಟೆಂಟ್ ರೀಸನ್ ಏನು ಭಾರತದಲ್ಲಿನ ಡಿಜಿಟಲ್ ಡಿವೈಡ್ಗೆ ಅಂತ ಅಂದ್ರೆ ನಾಲೆಡ್ಜ್ ಡಿವೈಡ್ ಅನ್ನುವಂಥದ್ದು ಕೂಡ ಡೈರೆಕ್ಟ್ಲಿ ರಿಲೇಟೆಡ್ ಆಗಿದೆ. ಅಂದ್ರೆ ಇದರ ಬಳಕೆಯ ಬಗೆಗಾಗಿರ್ಬೋದು, ಈ ಸ್ಮಾರ್ಟ್ ಫೋನ್ ಅನ್ನ ಅದರ ಕುರಿತಾದ ಸ್ಕಿಲ್ ಸೆಟ್ನ ಬಗ್ಗೆ ಆಗಿರ್ಬೋದು, ಅಥವಾ ನಮ್ಮಲ್ಲಿನ ತಿಳುವಳಿಕೆಯೇ ಕಡಿಮೆ ಆಗಿರ್ಬೋದು, ನಮ್ಮ ಶಿಕ್ಷಣದ ಗುಣಮಟ್ಟ ಕಡಿಮೆ ಆಗಿರ್ಬೋದು, ಇದೆಲ್ಲದರ ಹಿನ್ನೆಲೆಯಲ್ಲಿ ಸ್ಮಾರ್ಟ್ ಫೋನ್ ಅಥವಾ ಡಿಜಿಟಲ್ ನಾವು ಆಕ್ಸೆಸ್ ಮಾಡಬೇಕು ಅಂತ ಅಂದ್ರೆ ಅದನ್ನ ಆಕ್ಸೆಸ್ ಮಾಡೋದಕ್ಕೆ ಸಾಧ್ಯ ಆಗದೆ ಇರೋದಕ್ಕೆ ಮುಖ್ಯವಾದಂತ ಒಂದು ಕಾರಣ ನಮ್ಮಲ್ಲಿರ್ತಕ್ಕಂಥ ನಾಲೆಡ್ಜ್ ಡಿವೈಡ್ ಕೂಡ ಒಂದು ಮುಖ್ಯವಾದಂತ ಅಂಶ ಆಗುತ್ತೆ.
ಈ ರೀತಿ ಡಿಜಿಟಲ್ ಡಿವೈಡ್ನಿಂದ ಲೋ ಫೀಮೇಲ್ ರೆಪ್ರೆಸೆಂಟೇಷನ್ ಅನ್ನುವಂಥದ್ದು ಇವತ್ತಾಗ್ತಾ ಇದೆ ಮತ್ತು ಇನ್ಫಾರ್ಮೇಷನ್ ಮತ್ತು ನಾಲೆಡ್ಜಿಗೆ ಡಿನಯಲ್ ಅನ್ನುವಂಥದ್ದನ್ನು ನಾವು ಕಾಣ್ತಿದ್ದೇವೆ. ವೆಲ್ಫೇರ್ ಸ್ಕೀಮ್ಸ್ಗಳ ಡಿಲಿವರಿಯಲ್ಲಿ ತೊಡಕಾಗುವಂಥದ್ದು. ಯಾಕೆ ಅಂತಂದರೆ ICT ಬಳಕೆ ಮಾಡಿಕೊಂಡು ವೆಲ್ಫೇರ್ ಸ್ಕೀಮ್ಸ್ಗಳನ್ನು ಲಾಸ್ಟ್ ಮೈಲ್ ಡಿಲಿವರಿ ಮಾಡುವಂಥ ಉದ್ದೇಶ ಏನಿತ್ತು ಅದಕ್ಕೆ ಇದು ತೊಡಕಾಗುವಂಥದ್ದಾಗುತ್ತೆ. ಇವತ್ತು ಯಾತಕ್ಕಾಗಿ ಇದರ ಬಗೆಗೆ ನಾವು ಮಾತಾಡ್ತಿದ್ದೇವೆ ಅಂತ ಅಂದರೆ ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು ಈ ಗ್ರೋಯಿಂಗ್ ಡಿಜಿಟಲ್ ಡಿವೈಡ್ನ ವ್ಯವಸ್ಥೆಯ ಕಾನ್ಸಿಕ್ವೆನ್ಸಸ್ ಅನ್ನು ತಿಳಿಸ್ಕೊಡ್ತಾ ಇದೆ. ಇದು ಡಿಜಿಟಲ್ ಡಿವೈಡ್ ಅನ್ನುವಂಥದ್ದು ಆನ್ಲೈನ್ ಕ್ಲಾಸಸ್ಗಳ ಒಂದು ಉದ್ದೇಶ ಏನಿತ್ತು ಅದು ಆನ್ಲೈನ್ ಕ್ಲಾಸಸ್ ಅಥವಾ ಶಿಕ್ಷಣವನ್ನು ಪಡೆಯುವಂಥ ಒಂದು ಹಕ್ಕನ್ನುವಂಥದ್ದು ಎಲ್ಲ ಮಕ್ಕಳ ಒಂದು ಮೂಲಭೂತ ಹಕ್ಕಾಗಿದೆ ಭಾರತ ಸಂವಿಧಾನದ ಅಡಿಯಲ್ಲಿ. ಎವ್ರಿ ಚೈಲ್ಡ್ ಹ್ಯಾವ್ ಅ ಫಂಡಮೆಂಟಲ್ ರೈಟ್ ಟು ಎಜುಕೇಶನ್. ಆದರೆ ಅದನ್ನ ನೀಡೋದಕ್ಕೆ ಸರ್ಕಾರ ಇಷ್ಟೂ ದಿನ ಸಾಕಷ್ಟು ಮಾರ್ಗಗಳನ್ನು ಪಾಲಿಸಿದ್ದು ಕೂಡ ಇವತ್ತು ಇದರ ಒಂದು ಇನ್ಫ್ರಾಸ್ಟ್ರಕ್ಚರ್ ಅನ್ನ ಮಕ್ಕಳಿಗೆ ತಲುಪಿಸೋದಕ್ಕೆ ಸಾಧ್ಯ ಆಗದ ಕಾರಣ ಡಿಜಿಟಲ್ ಡಿವೈಡ್ ಅನ್ನುವಂಥದ್ದು ಎಜುಕೇಶನ್ ಅನ್ನ ಮಕ್ಕಳಿಂದ ದೂರ ಉಳಿಸುವಂತ ಒಂದು ಕಾರಣ ಆಗಿ ಉಳಿದಿದೆ. ಆನ್ಲೈನ್ ಕ್ಲಾಸಸ್ಗಳು ಮಕ್ಕಳ ಮೇಲೆ ಯಾವ ರೀತಿ ಇಂಪ್ಯಾಕ್ಟ್ ಅನ್ನು ಉಂಟು ಮಾಡ್ತಿದೆ ಅಂತ ಅಂದ್ರೆ ರೈಟ್ ಟು ಎಜುಕೇಶನ್ ನ ಅಡಿಯಲ್ಲಿ ಯಾರೆಲ್ಲ ಶಿಕ್ಷಣವನ್ನ ಒಳ್ಳೆ ಶಾಲೆಯಲ್ಲಿ ಪಡ್ಕೊಳ್ಳೋದಕ್ಕೆ ಪ್ರೈವೇಟ್ ಶಾಲೆಗೆ ಜಾಯಿನ್ ಆಗಿದ್ರು ಕೂಡ ಅಂಥ ಶಾಲೆಗಳಲ್ಲಿ ಇವತ್ತು ಶಿಕ್ಷಣ ಮುಂದುವರಿತಾ ಇದೆ. ಅಫೋರ್ಡ್ ಮಾಡೋದಕ್ಕೆ ಸಾಧ್ಯ ಆಗುವಂತ ಪೇರೆಂಟ್ಸ್ಗಳು ಅವರಿಗೆ ಗ್ಯಾಡ್ಜೆಟ್ಸ್ ಗಳನ್ನ ನೀಡ್ತಾ ಇದ್ದಾರೆ, ಅದರ ಕುರಿತಾದಂತ ನಾಲೆಡ್ಜ್ ಅನ್ನ ನೀಡ್ತಾ ಇದ್ದಾರೆ. ಹಾಗಾಗಿ ಕೆಲವು ಮಕ್ಕಳ ಈ ಶಿಕ್ಷಣವನ್ನು ಪಡ್ಕೊಳ್ತಾ ಇದ್ದಾರೆ. ಆದ್ರೆ RTI ನ ಅಡಿಯಲ್ಲಿ ಸೀಟ್ಸ್ ಗಳನ್ನ ಪಡ್ಕೊಂಡಿದ್ದಂತ ಎಷ್ಟೋ ಮಕ್ಕಳು ಈ ಗ್ಯಾಡ್ಜೆಟ್ಸ್ ಗಳನ್ನ ಅಫೋರ್ಡ್ ಮಾಡದ ಕಾರಣ ಆನ್ಲೈನ್ ಕ್ಲಾಸಸ್ ಗಳನ್ನ ಅಟೆಂಡ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. ಯಾವ ಒಂದು ಕಂಟೆಕ್ಸ್ಟ್ ನಲ್ಲಿ ಇದನ್ನ ನಾವು ಡಿಸ್ಕಸ್ ಮಾಡ್ತಿದ್ದೇವೆ ಅಂತ ಅಂದ್ರೆ ಡೆಲ್ಲಿ ಹೈಕೋರ್ಟ್ ಅನ್ನುವಂಥದ್ದು ಡೆಲ್ಲಿಯ ಸರ್ಕಾರಕ್ಕೆ ಅಲ್ಲಿನ RTI ಅಡಿಯಲ್ಲಿನ ಶಿಕ್ಷಣವನ್ನು ಪಡ್ಕೊಂತಿರ್ತಕ್ಕಂಥ EWS ಕೋಟಾದ ಮಕ್ಕಳೇನಿದ್ದಾರೆ ಅಂಥ ಈ 25% ಮಕ್ಕಳು ಏನು ಇದರ ಅಡಿಯಲ್ಲಿ ಈ ಕೋಟಾದ ಅಡಿಯಲ್ಲಿ ಶಿಕ್ಷಣವನ್ನು ಪಡ್ಕೋತಿದ್ದಾರೆ ಅವರೆಲ್ಲರಿಗೂ ಆನ್ಲೈನ್ ಫೆಸಿಲಿಟೀಸ್ಗಳನ್ನ ಬಳಕೆ ಮಾಡ್ಕೊಳ್ಳೋದಕ್ಕೆ ಗ್ಯಾಡ್ಜೆಟ್ಸ್ಗಳನ್ನ ದೊರಕಿಸ್ಕೊಡ್ಬೇಕು ಸರ್ಕಾರ ಅಂತ ಹೇಳಿ ಡೆಲ್ಲಿ ಹೈಕೋರ್ಟ್ ಆರ್ಡರ್ನ ತರುತ್ತೆ. ಆಗಿದ್ದು ಕೂಡ ಡೆಲ್ಲಿ ಹೈಕೋರ್ಟ್ ಅನ್ನುವಂಥದ್ದು ರಿಸೋರ್ಸಸ್ಸಿನ ಕೊರತೆಯಿಂದಾಗಿ ಆನ್ಲೈನ್ ಗ್ಯಾಡ್ಜೆಟ್ಸ್ಗಳನ್ನ ಮಕ್ಕಳಿಗೆ ನೀಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳುವಂಥದ್ದು ಸುಪ್ರೀಂ ಕೋರ್ಟ್ ಅನ್ನುವಂಥದ್ದು ಈ ಹೈಕೋರ್ಟ್ ಆರ್ಡರನ್ನು ಫೆಬ್ರವರಿ 2021ರಲ್ಲಿ ಸ್ಟೇಗೆ ತಂದಿದೆ. ಆದರೆ ಸೆಂಟರ್ ಮತ್ತು ಸ್ಟೇಟ್ಸ್ಗಳು ರಿಸೋರ್ಸಸ್ ಅಥವಾ ಇದರ ಒಂದು ನೆಪವನ್ನ ನೀಡಿ ತಮ್ಮ ಒಂದು ಜವಾಬ್ದಾರಿಗಳೇನಿದೆ ಶಿಕ್ಷಣವನ್ನ ಮಕ್ಕಳಿಗೆ ಉಚಿತವಾಗಿ ನೀಡಲೇಬೇಕಾಗಿರ್ತಕ್ಕಂಥದ್ದು ಇದರಿಂದ ದೂರ ಉಳಿಯುವಂತಿಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ತಿಳಿಸಿರ್ತಕ್ಕಂಥದ್ದು. ಹಾಗಾಗಿ ಆ ವಿಚಾರದಲ್ಲಿ ಮತ್ತೆ ಈಗ ಸುಪ್ರೀಂ ಕೋರ್ಟ್ ತಿಳಿಸ್ತಾ ಇದೆ ಡಿಜಿಟಲ್ ಡಿವೈಡಿನ ಕಾನ್ಸಿಕ್ವೆನ್ಸಸ್ಗಳು ಸಾಕಷ್ಟು ಆಗ್ತಾ ಇದೆ. ಹಾಗಾಗಿ ಡಿಜಿಟಲ್ ಡಿವೈಡ್ ಅನ್ನುವಂಥದ್ದು ಬೆಳೆದೇ ಇರುವಂತೆ ನೋಡ್ಕೊಳ್ಬೇಕು ಅನ್ನುವಂಥದ್ದು ಸುಪ್ರೀಂ ಕೋರ್ಟಿನ ಅಭಿಪ್ರಾಯ ಆಗಿದೆ. ಮುಂದಿನ ಆರ್ಟಿಕಲ್ ಮಯನ್ಮಾರ್ಸ್ ಮಿಲಿಟರೀಸ್ ಆಕ್ಷನ್ ಅಲಾರ್ಮ್ UN ಅನ್ನುವಂಥದ್ದು. ಮಯನ್ಮಾರ್ನಲ್ಲಿ ಅಲ್ಲಿನ ಮಿಲಿಟರಿ ತಗೊಳ್ತಿರ್ತಕ್ಕಂಥ ಆಕ್ಷನ್ಸ್ಗಳು ಯುನೈಟೆಡ್ ನೇಷನ್ ಅನ್ನ ಅಲಾರ್ಮ್ ಮಾಡ್ತಿದೆ ಅನ್ನುವಂಥದ್ದನ್ನ ಆರ್ಟಿಕಲ್ ನಮಗೆ ತಿಳಿಸ್ತಾ ಇದೆ. ಇಲ್ಲಿ ಯುನೈಟೆಡ್ ನೇಷನ್ ಅನ್ನುವಂಥದ್ದು ಮಯನ್ಮಾರಿನ ಮಿಲಿಟರಿ ಜುಂಟಾ ಮಾಡ್ತಿರ್ತಕ್ಕಂಥ ಕೆಲವು ಆಕ್ಷನ್ಸ್ಗಳ ವಿರುದ್ಧವಾಗಿ ತನ್ನ ವಾಯ್ಸ್ ಅನ್ನ ರೈಸ್ ಮಾಡ್ತಾ ಇದೆ. ಮಿಲಿಟರಿ ಜುಂಟಾ ಅನ್ನುವಂಥದ್ದು ಹೆವಿ ವೆಪನ್ಸ್ಗಳನ್ನ ಮತ್ತು ತನ್ನ ಟ್ರೂಪ್ಸ್ಗಳನ್ನ ಪರ್ಟಿಕ್ಯುಲರ್ ಟೌನ್ಶಿಪ್ಸ್ಗಳಲ್ಲಿ ಈಗ ಡೆಪ್ಲಾಯ್ ಮಾಡ್ತಿರ್ತಕ್ಕಂಥದ್ದು. ಹಾಗಾಗಿ ಸಿವಿಲಿಯನ್ ಪಾಪ್ಯುಲೇಷನ್ ಅನ್ನುವಂಥವ್ರು ಇದರಿಂದ ಭಯಭೀತರಾಗ್ತಿದ್ದಾರೆ ಅನ್ನುವಂಥದ್ದು UN ಇದರ ವಿರುದ್ಧವಾಗಿ ವಾಯ್ಸ್ ರೈಸ್ ಮಾಡ್ತಾ ಇರತಕ್ಕಂಥದ್ದು. ಮಯನ್ಮಾರ್ ಅನ್ನುವಂಥದ್ದು ಬರ್ಮಾ ಅನ್ನುವಂಥ ಒಂದು ಹಳೆ ಹೆಸರನ್ನ ಕೂಡ ಹೊಂದಿದೆ. ಇದು ಭಾರತದ ನೈಬರ್ಹುಡ್ ಕಂಟ್ರಿ ಆಗಿದೆ. ಇದರೊಟ್ಟಿಗೆ ಸಾಕಷ್ಟು ವೇದಿಕೆಗಳಲ್ಲಿ ಭಾರತವು ಕೂಡ ಗುರುತಿಸಿಕೊಳ್ಳುತ್ತೆ. ಮಯನ್ಮಾರ್ ರಾಷ್ಟ್ರ ಅನ್ನುವಂಥದ್ದು ಭಾರತದೊಟ್ಟಿಗೆ ಎಷ್ಟು ರಾಜ್ಯಗಳೊಟ್ಟಿಗೆ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಂಡಿದೆ ಅನ್ನುವಂಥದ್ದನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಮಯನ್ಮಾರ್ನಲ್ಲಿ ಈ ಹಿಂದೆ ಡೆಮೊಕ್ರೆಟಿಕ್ ಗವರ್ನ್ಮೆಂಟ್ ಒಂದು ಪಾಲನೆ ಆಗ್ತಾ ಇತ್ತು. ಈ ಡೆಮೊಕ್ರಸಿಯನ್ನ ಮಯನ್ಮಾರ್ನಲ್ಲಿ ಎಸ್ಟಾಬ್ಲಿಷ್ ಮಾಡೋದಕ್ಕೆ ಅಂತ ಹೇಳಿ ಅಲ್ಲಿ ಸಾಕಷ್ಟು ಹೋರಾಟವೇ ಜರುಗಿದೆ. ಅದರಲ್ಲಿ ಮುಖ್ಯವಾದಂತಹ ಸ್ಥಾನವನ್ನ ಹೊಂದಿದ್ದಂಥವರು ಆಂಗ್ ಸಾನ್ ಸೂಕಿ. ಈ ಕಾರಣದಿಂದಾಗಿ ಆಂಗ್ ಸಾನ್ ಸೂಕಿ ಅವರಿಗೆ ನೊಬೆಲ್ ಶಾಂತಿ ಪ್ರಶಸ್ತಿಯನ್ನ ಕೂಡ ನೀಡಲಾಗಿರ್ತಕ್ಕಂಥದ್ದು. ಆಂಗ್ ಸಾನ್ ಸೂಕಿ ಅವರ ಪಕ್ಷ ಡೆಮೊಕ್ರೆಟಿಕ್ ಗವರ್ನ್ಮೆಂಟ್ ಅನ್ನ ಮಯನ್ಮಾರ್ನಲ್ಲಿ ಫಾರ್ಮ್ ಮಾಡಿತ್ತು. ಅದರ ನಂತರದಲ್ಲೂ ಕೂಡ ಕಳೆದ ವರ್ಷದಲ್ಲಿ ನಡೆದಂತ ಎಲೆಕ್ಷನ್ಸ್ಗಳಲ್ಲಿ ಮಯನ್ಮಾರ್ ಗವರ್ನ್ಮೆಂಟ್ ಅನ್ನುವಂಥದ್ದು ಮತ್ತೊಮ್ಮೆ ಮಯನ್ಮಾರಿನ ಆಂಗ್ ಸಾನ್ ಸೂಕಿ ಅವರ ಪಕ್ಷ ಅನ್ನುವಂಥದ್ದು ಮತ್ತೊಮ್ಮೆ ಜಯ ಸಾಧಿಸಿತ್ತು. ಆದರೆ ಈ ಎಲೆಕ್ಷನ್ಸ್ಗಳೇ ಸರಿಯಾದ ರೀತಿಯಲ್ಲಿ ನಡೆದಿಲ್ಲ ಅಂತ ಹೇಳಿ ಅದರ ವಿರುದ್ಧವಾಗಿ ಆಕ್ಟ್ ಮಾಡ್ತಿರ್ತಕ್ಕಂಥ ಅಲ್ಲಿನ ಮಿಲಿಟರಿ ಅನ್ನುವಂಥದ್ದು ಜುಂಟಾ ಅಂತ ಹೇಳಿ ಗುರುತಿಸ್ಕೊಳ್ಳುತ್ತೆ. ಈ ಮಿಲಿಟರಿ ಜುಂಟಾ ಅನ್ನುವಂಥದ್ದು ಕಂಪ್ಲೀಟ್ ಗವರ್ನ್ಮೆಂಟ್ ಅನ್ನೇ ಅಲ್ಲಿ ಗವರ್ನ್ಮೆಂಟ್ ಅನ್ನುವಂಥದ್ದು ಕುಸಿದು ಬೀಳುವಂತೆ ಮಾಡಿತು, ಪತನಕ್ಕೆ ಕಾರಣ ಆಯಿತು. ಹಾಗೆ ಇಂಪಾರ್ಟೆಂಟ್ ಲೀಡರ್ಸ್ಗಳನ್ನ ಅರೆಸ್ಟ್ ಮಾಡುವಂತ ಕಾರ್ಯವನ್ನ ಕೂಡ ಮಾಡ್ತು. ಈ ಎಲ್ಲದರ ಹಿನ್ನೆಲೆಯಲ್ಲಿ ಈಗ ಮಯನ್ಮಾರಿನ ಮಿಲಿಟರಿ ಜುಂಟಾ ಅನ್ನುವಂಥದ್ದು ಅಲ್ಲಿ ರೂಲಿಂಗ್ ಅನ್ನು ನಡೆಸ್ತಾ ಇದೆ. ಆ ಮಯನ್ಮಾರಿನ ಮಿಲಿಟರಿ ಹೆವಿ ವೆಪನ್ಸ್ ಗಳನ್ನ ಮತ್ತು ತನ್ನ ಟ್ರೂಪ್ಸ್ ಗಳನ್ನ ಅಲ್ಲಿನ ಪರ್ಟಿಕ್ಯುಲರ್ ಟೌನ್ಶಿಪ್ಸ್ ಗಳಲ್ಲಿ ಡೆಪ್ಲಾಯ್ ಮಾಡ್ತಾ ಇದೆ. ಇದರಿಂದಾಗಿ ಅಲ್ಲಿನ ಸಿವಿಲಿಯನ್ ಪಾಪ್ಯುಲೇಷನ್ ಭಯಭೀತರಾಗ್ತಾ ಇದ್ದಾರೆ. ಇದರ ವಿರುದ್ಧವಾಗಿ ಈಗ ಯುನೈಟೆಡ್ ನೇಷನ್ ಅನ್ನುವಂಥದ್ದು ದನಿ ಎತ್ತಿರ್ತಕ್ಕಂಥದ್ದು. ಮಯನ್ಮಾರ್ನ ಬಗ್ಗೆ ನಾವ್ಯಾಕೆ ಇಷ್ಟೊಂದು ಕುತೂಹಲದಿಂದ ತಿಳ್ಕೊಳ್ಬೇಕು ಅಥವಾ ಪರೀಕ್ಷೆ ದೃಷ್ಟಿಯಿಂದ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಅಂತಂದ್ರೆ ಭಾರತ ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಅನ್ನ ಮಯನ್ಮಾರ್ನಲ್ಲಿ ಹೊಂದಿದೆ. ಆ ಕಾರಣಕ್ಕಾಗಿ ಭಾರತ ಮತ್ತು ಮಯನ್ಮಾರ್ನ ರಿಲೇಶನ್ಶಿಪ್ ಅನ್ನುವಂಥದ್ದು 1951ರಲ್ಲಿ ಟ್ರೀಟಿ ಆಫ್ ಫ್ರೆಂಡ್ಶಿಪ್ ಅನ್ನ ಸಹಿ ಹಾಕೋದ್ರ ಮುಖಾಂತರವಾಗಿ ಅಫಿಷಿಯಲ್ ಆಗಿ ಎಸ್ಟಾಬ್ಲಿಷ್ ಆಗುತ್ತೆ. ಇದರ ನಂತರದಲ್ಲಿ ಮೋರ್ ಮೀನಿಂಗ್ಫುಲ್ ರಿಲೇಶನ್ಶಿಪ್ ಅನ್ನುವಂಥದ್ದು ರಾಜೀವ್ ಗಾಂಧಿ ಅವರ ಒಂದು ವಿಸಿಟ್ 1987ನಲ್ಲಿ ಮಯನ್ಮಾರ್ಗೆ ಆದ ಸಂದರ್ಭದಲ್ಲಿ
ಈ ಒಂದು ಮೋರ್ ಮೀನಿಂಗ್ಫುಲ್ ರಿಲೇಶನ್ಶಿಪ್ ಅನ್ನುವಂಥದ್ದು ಎಸ್ಟಾಬ್ಲಿಷ್ ಆಗುತ್ತೆ. ಮಲ್ಟಿ ಫ್ಯಾಸೆಟೆಡ್ ರಿಲೇಶನ್ಶಿಪ್ ಅನ್ನ ಇಂಡಿಯಾ ಮತ್ತು ಮಯನ್ಮಾರ್ ಹೊಂದಿರತಕ್ಕಂಥದ್ದು. ಟ್ರೆಡಿಷನಲಿ ಸಾಕಷ್ಟು ವಿಚಾರಗಳನ್ನ ಕಲ್ಚರಲ್, ಹಿಸ್ಟಾರಿಕಲ್, ಎಥ್ನಿಕ್, ರಿಲಿಜಿಯಸ್ ಟೈಸ್ಗಳನ್ನ ಭಾರತ ಮತ್ತು ಈ ಮಯನ್ಮಾರ್ ಅನ್ನುವಂಥದ್ದು ಹೊಂದಿದೆ. ಇನ್ ಅಡಿಷನ್ ಟು ದಿಸ್, ಲಾಂಗ್ ಜಿಯೋಗ್ರಫಿಕಲ್ ಲ್ಯಾಂಡ್ ಬಾರ್ಡರ್ ಅನ್ನ ಕೂಡ ಭಾರತದ ಸಾಕಷ್ಟು ರಾಜ್ಯಗಳೊಟ್ಟಿಗೆ ಮಯನ್ಮಾರ್ ಹೊಂದಿರತಕ್ಕಂಥದ್ದು. ಮ್ಯಾರಿಟೈಮ್ ಬೌಂಡ್ರಿ ಆಫ್ ಬೇ ಆಫ್ ಬೆಂಗಾಲ್ ಅನ್ನ ಕೂಡ ಭಾರತ ಮತ್ತು ಮಯನ್ಮಾರ್ ಇಬ್ಬರು ಕೂಡ ಶೇರ್ ಮಾಡ್ಕೊಳ್ಳುವಂಥದ್ದು. ಇನ್ನ ಭಾರತ ಮತ್ತು ಮಯನ್ಮಾರ್ ಅನ್ನ ನೋಡಿದಾಗ ಮಯನ್ಮಾರಿನ ಜಿಯೋ ಸ್ಟ್ರಾಟಜಿಕ್ ಲೊಕೇಶನ್ ಅನ್ನುವಂಥದ್ದು ಭಾರತಕ್ಕೆ ಒಂದು ಸ್ಟ್ರಾಟಜಿಕ್ ಇಂಪಾರ್ಟೆನ್ಸ್ ಅನ್ನ ಹೊಂದಿದೆ. ಇದು ಸಾಕಷ್ಟು ಸಿಗ್ನಿಫಿಕೆನ್ಸ್ ಆಗಿದೆ ಭಾರತಕ್ಕೆ. ಯಾಕೆ ಅಂತಂದ್ರೆ ಇಂಡಿಯಾ ಮತ್ತು ಸೌತ್ ಈಸ್ಟ್ ಏಷ್ಯಾ ಜಿಯೋಗ್ರಫಿಯನ್ನ ನೋಡೋದಾದ್ರೆ ಇಲ್ಲಿ ಸೆಂಟರ್ ಆಫ್ ದಿ ಇಂಡಿಯಾ ಸೌತ್ ಈಸ್ಟ್ ಏಷ್ಯಾ ಜಿಯೋಗ್ರಫಿಗೆ ಮಯನ್ಮಾರ್ ಇರುವಂತದ್ದು. ಮಯನ್ಮಾರ್ ಅನ್ನುವಂಥದ್ದು ಓನ್ಲಿ ಸೌತ್ ಈಸ್ಟ್ ಏಷ್ಯನ್ ಕಂಟ್ರಿ ಆಗಿದೆ. ಭಾರತದ ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ಗಳೊಟ್ಟಿಗೆ ಲ್ಯಾಂಡ್ ಬಾರ್ಡರ್ ಅನ್ನ ಶೇರ್ ಮಾಡ್ಕೊಳ್ಳುವಂಥದ್ದು. ಹಾಗೆ ಎರಡೂ ಕಂಟ್ರೀಸ್ಗಳು 725 ಕಿಲೋಮೀಟರ್ನಷ್ಟು ಮ್ಯಾರಿಟೈಮ್ ಬೌಂಡ್ರಿಯನ್ನು ಕೂಡ ಬೇ ಆಫ್ ಬೆಂಗಾಲ್ ಅಲ್ಲಿ ಶೇರ್ ಮಾಡ್ಕೊಳ್ತವೆ. ಭಾರತದ ಎರಡು ಮುಖ್ಯವಾದಂತಹ ಫಾರಿನ್ ಪಾಲಿಸಿ ಡಾಕ್ಟ್ರಿನ್ಸ್ ಗಳಾದಂತ ಆಕ್ಟ್ ಈಸ್ಟ್ ಪಾಲಿಸಿ ಆಗಿರ್ಬೋದು, ನೈಬರ್ಹುಡ್ ಫಸ್ಟ್ ಅನ್ನುವಂತ ಪಾಲಿಸಿ ಆಗಿರ್ಬೋದು, ಈ ಎರಡೂ ಪಾಲಿಸೀಸ್ಗಳ ಇಂಟರ್ಸೆಕ್ಷನ್ ನ ರೀತಿಯಲ್ಲಿ ಮಯನ್ಮಾರ್ ಇರುವಂತದ್ದು. ಯಾಕೆಂದ್ರೆ ಎರಡೂ ಪಾಲಿಸೀಸ್ಗಳು ಕೇವಲ ಮಯನ್ಮಾರ್ ಕಂಟ್ರಿ ಒಂದಕ್ಕೆ ಮಾತ್ರವೇ ಇಂಟರ್ಸೆಕ್ಷನ್ ನ ರೀತಿಯಲ್ಲಿ, ಕನ್ಫ್ಲೂಯೆನ್ಸ್ ನ ರೀತಿಯಲ್ಲಿ ಮಯನ್ಮಾರ್ ಅನ್ನುವಂಥದ್ದು ಅದರ ಒಂದು ಅಡ್ವಾಂಟೇಜ್ ಅನ್ನ ಪಡ್ಕೊಳ್ತಾ ಇದೆ. ಮಯನ್ಮಾರ್ ಅನ್ನುವಂಥದ್ದು ಇಂಡಿಯಾದ ರೀಜನಲ್ ಡಿಪ್ಲೊಮಸಿಯನ್ನ ಪ್ರಾಕ್ಟೀಸ್ ಮಾಡಬೇಕು ಅಂತ ಅಂದ್ರೆ ಅದಕ್ಕೊಂದು ಎಸೆನ್ಷಿಯಲ್ ಎಲಿಮೆಂಟ್ ಆಗಿರುತ್ತೆ ಇಂಡೋ ಪೆಸಿಫಿಕ್ ರೀಜನ್ ಅಲ್ಲಿ. ಹಾಗೇನೆ ಲ್ಯಾಂಡ್ ಬ್ರಿಡ್ಜ್ ಕನೆಕ್ಟಿವಿಟಿಯನ್ನ ಸೌತ್ ಏಷ್ಯಾ ಮತ್ತು ಸೌತ್ ಈಸ್ಟ್ ಏಷ್ಯಾಗೆ ಭಾರತ ಹೊಂದೋದಕ್ಕೆ ಕೂಡ ಇದು ನೆರವಾಗುತ್ತೆ. ಈ ಎಲ್ಲ ಕಾರಣದಿಂದ ಇಂಡಿಯಾದ ನ್ಯಾಷನಲ್ ಸೆಕ್ಯೂರಿಟಿ ಇಂಟ್ರೆಸ್ಟ್ಗೆ ಮಯನ್ಮಾರ್ ಕೂಡ ಕ್ರಿಟಿಕಲ್ ಆಗಿರುವಂತ ಒಂದು ರೀಜನಲ್ ಬೌಂಡ್ರಿ ಆಗಿರ್ತಕ್ಕಂಥದ್ದು. ಹಾಗೆ ಎಕನಾಮಿಕ್ ಕೋಆಪರೇಷನ್ ಅನ್ನ ಕೂಡ ಹೊಂದಿದೆ ಮಯನ್ಮಾರ್ ಮತ್ತು ಭಾರತವನ್ನ ನಾವು ನೋಡಿದಾಗ. ಮೆನಿ ಸಿಗ್ನಿಫಿಕೆಂಟ್ ಎಕನಾಮಿಕ್ ಮತ್ತು ಟ್ರೇಡ್ ಅಗ್ರಿಮೆಂಟ್ಸ್, ಇನ್ಫ್ರಾಸ್ಟ್ರಕ್ಚರ್ ಮತ್ತು ಅದರ್ ಏರಿಯಾಸ್ಗೆ ಸಂಬಂಧಪಟ್ಟಂತೆ ಎರಡು ರಾಷ್ಟ್ರಗಳು ಭಾಗಿಯಾಗಿರೋದನ್ನ ಕಾಣಬಹುದಾಗುತ್ತೆ. ಸಮ್ ಇಂಡಿಯನ್ ಕಂಪನೀಸ್ಗಳು, ಉದಾಹರಣೆಗೆ SR ಆಗಿರ್ಬೋದು, ಗೈಲ್ ಆಗಿರ್ಬೋದು, ONGC ವಿದೇಶ್ ಆಗಿರ್ಬೋದು, ಇವೆಲ್ಲವೂ ಕೂಡ ಮಯನ್ಮಾರಿನ ಎನರ್ಜಿ ಸೆಕ್ಟರ್ ನಲ್ಲಿ ಇನ್ವೆಸ್ಟ್ ಮಾಡಿರ್ತಕ್ಕಂಥದ್ದು. ಹಾಗೆ ಮಯನ್ಮಾರಿನ ಆರ್ಮ್ಸ್ ಇಂಡಸ್ಟ್ರಿಗೆ ನೆರವಾಗುವಂತೆ ಮಿಲಿಟರಿ ಎಕ್ಸ್ಪೋರ್ಟ್ಸ್ ಗಳನ್ನ ಭಾರತದ ಮೇಡ್ ಇನ್ ಇಂಡಿಯಾ ಸ್ಕೀಮ್ ನ ಅಡಿಯಲ್ಲಿ ಮಾಡುವಂತಹ ಆರ್ಮ್ಸ್ ಗಳನ್ನ ಮಯನ್ಮಾರ್ಗೆ ಎಕ್ಸ್ಪೋರ್ಟ್ ಮಾಡುವಂತ ಉದ್ದೇಶವನ್ನ ಕೂಡ ಹೊಂದಿರತಕ್ಕಂಥದ್ದು. ಈ ರೀತಿಯಾಗಿ ಭಾರತ ಮತ್ತು ಮಯನ್ಮಾರ್ನ ಸಂಬಂಧ ಅನ್ನುವಂಥದ್ದು 1951ರ ಫ್ರೆಂಡ್ಶಿಪ್ ಟ್ರೀಟಿ ಆಗಿರ್ಬೋದು, 87ರಲ್ಲಿ ರಾಜೀವ್ ಗಾಂಧಿ ಅವರ ವಿಸಿಟ್ ನ ನಂತರದಲ್ಲಿ ಸಾಕಷ್ಟು ಈ ರೀತಿಯ ಒಂದು ಸಂಬಂಧವನ್ನ ಭಾರತ ಮತ್ತು ಮಯನ್ಮಾರ್ ಹೊಂದಿರುವಂತ ಕಾರಣದಿಂದ ಮಯನ್ಮಾರ್ನಲ್ಲಾಗುವಂತ ಯಾವುದೇ ಬದಲಾವಣೆಗಳಾದ್ರೂ ಕೂಡ ಅದು ಭಾರತದ ಮೇಲೂ ಕೂಡ ಪರಿಣಾಮವನ್ನು ಉಂಟು ಮಾಡುತ್ತೆ. ಮುಂದಿನ ಆರ್ಟಿಕಲ್, ಜರ್ನಲಿಸ್ಟ್ ಫ್ರಮ್ ಫಿಲಿಪೀನ್ಸ್ ರಷ್ಯಾ ವಿನ್ ನೊಬೆಲ್ ಪೀಸ್ ಪ್ರೈಸ್ ಅನ್ನುವಂಥದ್ದು. ನೊಬೆಲ್ ಪೀಸ್ ಪಾರಿತೋಷಕವನ್ನ ಫಿಲಿಪೀನ್ಸ್ ಮತ್ತು ರಷ್ಯಾದ ಜರ್ನಲಿಸ್ಟ್ಗಳಿಗೆ ನೀಡಲಾಗಿದೆ ಅನ್ನುವಂಥದ್ದನ್ನ ನಾವು ಈ ಆರ್ಟಿಕಲ್ ನಲ್ಲಿ ಕಾಣಬಹುದಾಗುತ್ತೆ. ನೊಬೆಲ್ ಶಾಂತಿ ಪಾರಿತೋಷಕವನ್ನ ಪಡ್ಕೊಂಡಿರ್ತಕ್ಕಂಥವರು ಡಿಮಿಟ್ರಿ ಮರಟೋವ್ ಮತ್ತು ಮರಿಯಾ ರೆಸಾ ಅವರು. ಯಾತಕ್ಕಾಗಿ ಇವರಿಗೆ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಅಂದ್ರೆ ಪ್ರೆಸ್ ಫ್ರೀಡಮ್ಗಾಗಿ ಇವರು ಸಾಕಷ್ಟು ಹೋರಾಟವನ್ನೇ ಮಾಡಿದ್ದಾರೆ ಅಂತ ಹೇಳಿ ಈ ಕಮಿಟಿ ಇವರನ್ನ ಗುರುತಿಸಿರ್ತಕ್ಕಂಥದ್ದು. ಫ್ರೀ, ಇಂಡಿಪೆಂಡೆಂಟ್ ಮತ್ತು ಫ್ಯಾಕ್ಟ್ ಬೇಸ್ಡ್ ಜರ್ನಲಿಸಂ ಅನ್ನುವಂಥದ್ದು ಅಬ್ಯೂಸ್ ಆಫ್ ಪವರ್ನ ವಿರುದ್ಧವಾಗಿ ಮತ್ತು ಅಬ್ಯೂಸ್ ಆಫ್ ಲೈಸ್ ಆಗಿರ್ಬೋದು, ವಾರ್ ಪ್ರಾಪಗೆಂಡ ಆಗಿರ್ಬೋದು, ಇವೆಲ್ಲದರ ವಿರುದ್ಧವಾಗಿ ಪ್ರೊಟೆಕ್ಷನ್ ಅನ್ನ ನೀಡುತ್ತೆ ಅಂತ ಹೇಳಿ ಆ ಹಿನ್ನೆಲೆಯಲ್ಲಿ ಇಂಡಿಪೆಂಡೆನ್ಸ್ ಆಫ್ ದಿ ಫ್ರೀಡಮ್ಗೆ ಅಂತ ಹೇಳಿ ಹೋರಾಟವನ್ನೇ ನಡೆಸಿದ್ದಾರೆ. ಫ್ರೀಡಮ್ ಆಫ್ ಪ್ರೆಸ್ಗಾಗಿ ಹೋರಾಟವನ್ನೇ ನಡೆಸಿದ್ದಾರೆ. ಹಾಗಾಗಿ ಇಂಥವರಿಗೆ ನೊಬೆಲ್ ಶಾಂತಿ ಪಾರಿತೋಷಕವನ್ನ ನೀಡಲಾಗಿರ್ತಕ್ಕಂಥದ್ದು. ಆರ್ಟಿಕಲ್ನ ಹಿನ್ನೆಲೆಯಲ್ಲಿ ಯಾವುದೇ ಪರೀಕ್ಷೆಯಲ್ಲೂ ಕೂಡ ನೊಬೆಲ್ ಶಾಂತಿ ಪಾರಿತೋಷಕವನ್ನ ಯಾರಿಗೆ ನೀಡಿದ್ರು, ಅವ್ರು ಯಾವ ಕಂಟ್ರಿಯವರು ಅಥವಾ ಯಾವ ಕಾರಣಕ್ಕಾಗಿ ನೀಡಿದ್ರು ಅನ್ನುವಂಥ ಪ್ರಶ್ನೆಯನ್ನ ಕೇಳಿದಾಗ ಇದು ನಮಗೆ ತಿಳಿದಿರಬೇಕಾಗುತ್ತೆ. ಮುಂದಿನ ಆರ್ಟಿಕಲ್, ಏರ್ ಕ್ವಾಲಿಟಿ ಪ್ಯಾನೆಲ್ ಎಕ್ಸ್ಪೆಕ್ಟ್ಸ್ ರೆಡ್ಯೂಸ್ಡ್ ಸ್ಟಬಲ್ ಬರ್ನಿಂಗ್ ಅನ್ನುವಂಥದ್ದು. ಕಮಿಷನ್ ಫಾರ್ ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್, ಈ ಕಮಿಷನ್ ಅನ್ನುವಂಥದ್ದು ಪ್ಯಾಡಿ ಏರಿಯಾ ಏನು ಕಲ್ಟಿವೇಶನ್ ಏರಿಯಾ ಇದೆ, ಆ ಏರಿಯಾವನ್ನೇ ಪಂಜಾಬ್ ಮತ್ತು ಹರಿಯಾಣ ಮತ್ತು ಉತ್ತರ ಪ್ರದೇಶದಲ್ಲಿ ಏರಿಯಾ ಅಂಡರ್ ಕಲ್ಟಿವೇಶನ್ ಅನ್ನುವಂಥದ್ದು ಒಂದಷ್ಟು ಮಟ್ಟಿಗೆ ಕಡಿಮೆ ಆಗೋದ್ರಿಂದ ಹಾಗೂ ಲಾಂಗ್ ಟೈಮ್ ಮೆಚೂರ್ ಆಗೋದಕ್ಕೆ ಲಾಂಗ್ ಟೈಮ್ ತಗೊಳ್ಳುವಂತ ಪ್ಯಾಡಿ ವೆರೈಟೀಸ್ಗಳಿಂದ ಶಿಫ್ಟ್ ಆಗುವಂತ ಹಿನ್ನೆಲೆಯಲ್ಲಿ ಸ್ಟಬಲ್ ಬರ್ನಿಂಗಿನ ರಿಡಕ್ಷನ್ ಅನ್ನ ಈ ವರ್ಷದಲ್ಲಿ ಕಾಣಬಹುದು ಅಂತ ಹೇಳಿ ತಿಳಿಸಿದ್ದಾರೆ ಈ ಒಂದು ಕಮಿಷನ್ ಫಾರ್ ಏರ್ ಕ್ವಾಲಿಟಿ ಮ್ಯಾನೇಜ್ಮೆಂಟ್ನವರು. ಯಾತಕ್ಕೆ ಈ ಕಾರಣಗಳನ್ನ ನಾವು ನೋಡ್ತಾ ಹೋಗೋದಾದ್ರೆ, ಟೋಟಲ್ ಪ್ಯಾಡಿ ಏರಿಯಾ ಹರಿಯಾಣ, ಪಂಜಾಬ್ ಮತ್ತು ಉತ್ತರ ಪ್ರದೇಶದ 8 NCR ರೀಜನ್ಸ್ ಗಳನ್ನ ನಾವು ನೋಡಿದ್ರೆ ಅಲ್ಲಿ 7.72% ಪ್ರತಿ ವರ್ಷವೂ ಎಷ್ಟು ಎಕರೆಯಲ್ಲಿ ಪ್ಯಾಡಿಯನ್ನ ಬೆಳೆಯಲಾಗ್ತಿತ್ತೋ ಅದಕ್ಕೆ ಕಂಪೇರ್ ಮಾಡಿದಾಗ ಈ ವರ್ಷ ಇಷ್ಟು ಏರಿಯಾ ಕಡಿಮೆ ಆಗಿದೆ. ಈ ಹಿನ್ನೆಲೆಯಲ್ಲಿ ಸ್ಟಬಲ್ ಬರ್ನಿಂಗ್ ಕಡಿಮೆ ಆಗ್ಬೋದು ಅಂತ ಹೇಳಿ ಎಕ್ಸ್ಪೆಕ್ಟ್ ಮಾಡ್ಲಾಗ್ತಾ ಇದೆ. ಟೋಟಲ್ ಪ್ಯಾಡಿ ಸ್ಟ್ರಾ ಜನರೇಷನ್ ಅನ್ನುವಂಥದ್ದು ನಾನ್ ಬಾಸ್ಮತಿ ವೆರೈಟಿ ಆಫ್ ರೈಸ್ನಿಂದ 12.42% ನಷ್ಟು ರೆಡ್ಯೂಸ್ ಆಗಿದೆ ಕರೆಂಟ್ ಇಯರ್ನಲ್ಲಿ ಕಂಪೇರ್ ಟು ಪ್ರೀವಿಯಸ್ ಇಯರ್. ಮತ್ತು ಬೋತ್ ಸೆಂಟ್ರಲ್ ಅಂಡ್ ಸ್ಟೇಟ್ ಗವರ್ಮೆಂಟ್ಸ್ಗಳು ಹರಿಯಾಣ, ಪಂಜಾಬ್ ಮತ್ತು UPನಲ್ಲಿ ಸಾಕಷ್ಟು ಮೆಷರ್ಸ್ಗಳನ್ನು ತಗೊಂಡಿದೆ ಈ ಕ್ರಾಪ್ಸ್ಗಳನ್ನು ಡೈವರ್ಸಿಫೈ ಮಾಡೋದಕ್ಕೆ, ಹಾಗೆ ಪೂಸಾ 44 ವೆರೈಟಿ ಆಫ್ ಪ್ಯಾಡಿಯ ಯೂಸೇಜ್ ಅನ್ನ ರೆಡ್ಯೂಸ್ ಮಾಡೋದಕ್ಕೆ ಅಂತ ಹೇಳಿ.
ಇವೆಲ್ಲ ಹಿನ್ನೆಲೆಯಲ್ಲಿ ಹಾಗೆ ಕ್ರಾಪ್ ಡೈವರ್ಸಿಫಿಕೇಶನ್ ಮತ್ತು ಪೂಸಾ 44 ವೆರೈಟಿಯಿಂದ ಮೂವ್ ಅವೇ ಆಗಿರುವಂಥದ್ದು ಮುಖ್ಯವಾದಂಥ ಕಾರಣ ಆಗುತ್ತೆ. ಶಾರ್ಟ್ ಡ್ಯೂರೇಷನ್ ಹೈ ಈಲ್ಡಿಂಗ್ ವೆರೈಟೀಸ್ಗಳು ಕೂಡ ಆಕ್ಷನ್ ಪ್ಲಾನ್ ಏನಿತ್ತು ಈ ಒಂದು ಸ್ಟಬಲ್ ಬರ್ನಿಂಗ್ ಅನ್ನ ಕಂಟ್ರೋಲ್ ಮಾಡೋದಕ್ಕಿದ್ದಂಥ ಆಕ್ಷನ್ ಪ್ಲಾನ್ ಫ್ರೇಮ್ವರ್ಕಿನ ಭಾಗಗಳಾಗಿತ್ತು. ಶಾರ್ಟ್ ಡ್ಯೂರೇಷನ್ ಹೈ ಈಲ್ಡಿಂಗ್ ವೆರೈಟೀಸ್ಗಳು ಈ ಒಂದು ಆಕ್ಷನ್ ಪ್ಲಾನಿನ ಫ್ರೇಮ್ವರ್ಕಿನ ಭಾಗವಾಗಿತ್ತು. ಇದೆಲ್ಲದರ ಹಿನ್ನೆಲೆಯಲ್ಲಿ ಕ್ರಾಪ್ ಡೈವರ್ಸಿಫಿಕೇಶನ್ ಆಗಿರುವಂಥದ್ದು ಪೂಸಾ 44 ವೆರೈಟಿಯಿಂದ ಮೂವ್ ಅವೇ ಆಗಿರ್ತಕ್ಕಂಥದ್ದು. ಈ ಎಲ್ಲ ಕಾರಣಗಳಿಂದ ಈ ವರ್ಷ ಸ್ಟಬಲ್ ಬರ್ನಿಂಗ್ ಕಡಿಮೆ ಆಗುತ್ತೆ ಅನ್ನುವಂಥದ್ದನ್ನ ಎಕ್ಸ್ಪೆಕ್ಟ್ ಮಾಡಲಾಗ್ತಾ ಇದೆ. ಭತ್ತವನ್ನ ಉಳುಮೆ ಮಾಡುವಂತ ಜನರು ಭತ್ತಗಳನ್ನ ಕೊಯ್ಲು ಮಾಡಿದ ನಂತರದಲ್ಲಿ ಅಲ್ಲಿ ಉಳಿಯುವಂತ ಭತ್ತದ ಪೈರೇನಿರುತ್ತೆ ಆ ಒಂದು ಭತ್ತದ ಕಡ್ಡಿಗಳನ್ನ ಅಲ್ಲಿ ಸುಡುವಂಥದ್ದು. ಆ ಒಂದು ಜಾಗದಿಂದ ತೆಗೆದು ಅದನ್ನ ನಮ್ಮಲ್ಲಿ ಆದ್ರೆ ಕರ್ನಾಟಕದಂತ ರಾಜ್ಯಗಳಲ್ಲಿ ಅದನ್ನ ಗೊಬ್ಬರಕ್ಕೆ ಬಳಕೆ ಮಾಡ್ಕೊಳ್ಳುವಂಥದ್ದು, ಗೊಬ್ಬರದ ಗುಂಡಿಗಳನ್ನ ಏನ್ ಹೊಲಗಳಲ್ಲಿ ಮಾಡಿರ್ತಾರೆ ಅಲ್ಲಿ ಹಾಕುವಂಥದ್ದು ಅಥವಾ ಅದನ್ನ ಮೇವಿಗೆ ಬಳಕೆ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಬಳಸ್ತಾರೆ. ಆದ್ರೆ ಹೆಚ್ಚಿನದಾಗಿ ಅಲ್ಲಿನ ಅಂದ್ರೆ ಪಂಜಾಬ್ ಹರಿಯಾಣದಂತ ರಾಜ್ಯಗಳಲ್ಲಿ ಬೇರೆ ಒಂದು ಬೆಳೆಯನ್ನ ಹಾಕೋದಕ್ಕೆ ಸಮಯಾವಕಾಶ ಕಡಿಮೆ ಆಗುತ್ತೆ. ಈ ಎಲ್ಲ ಕಾರ್ಯಗಳನ್ನ ಮಾಡ್ತಾ ಕೂತ್ರೆ ಅನ್ನುವಂಥದ್ದು ಒಂದು ಕಾರಣ ಆಗುತ್ತೆ. ಮತ್ತು ಇವುಗಳನ್ನ ಗೊಬ್ಬರ ಮಾಡ್ಕೊಳ್ಳೋದಾಗ್ಲಿ ಅಥವಾ ಅವುಗಳನ್ನ ಮೇವಿನ ರೂಪದಲ್ಲಿ ಬಳಕೆ ಮಾಡ್ಕೊಳ್ಳೋದಾಗ್ಲಿ ಅವರಿಗೆ ಮುಖ್ಯವಾದಂತ ಒಂದು ಆಪ್ಷನ್ ಆಗಿರೋದಿಲ್ಲ. ಈ ಹಿನ್ನೆಲೆಯಲ್ಲಿ ಅದನ್ನ ಬರ್ನ್ ಮಾಡುವಂತ ಕಾರ್ಯವನ್ನ ಮಾಡ್ತಾರೆ. ಆದ್ರೆ ವಿಂಟರ್ ಸೀಸನ್ ನಲ್ಲಿ ಈ ರೀತಿ ಸ್ಟಬಲ್ ಬರ್ನಿಂಗ್ ಆಗೋದ್ರಿಂದ ಡೆಲ್ಲಿಯ ಏರ್ ಕ್ವಾಲಿಟಿ ಅನ್ನುವಂಥದ್ದು ಸಾಕಷ್ಟು ಕುಸಿತವನ್ನ ಕಾಣುತ್ತೆ. ಏರ್ ಕ್ವಾಲಿಟಿ ಇಂಡೆಕ್ಸ್ ನಲ್ಲಿ ನಾವು ಇದನ್ನ ಗುರುತಿಸಬಹುದಾಗುತ್ತೆ. ಹಾಗಾಗಿ ಈ ಸ್ಟಬಲ್ ಬರ್ನಿಂಗ್ ಅನ್ನೇ ಸ್ಟಾಪ್ ಮಾಡಬೇಕು ಅಂತ ಸಾಕಷ್ಟು ಪ್ರಯತ್ನಗಳನ್ನ ಡೆಲ್ಲಿ ಗವರ್ಮೆಂಟ್ ಆಗಿರ್ಬೋದು, ಕೇಂದ್ರ ಸರ್ಕಾರವೇ ಆಗಿರ್ಬೋದು ಇವರೆಲ್ಲರೂ ಮಾಡ್ತಾ ಬಂದಿರತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನೋಡಿದಾಗ ಸ್ಟಬಲ್ ಬರ್ನಿಂಗ್ ಅನ್ನುವಂಥದ್ದು ಕಾರ್ಬನ್ ಡೈಆಕ್ಸೈಡ್ ಅನ್ನ, ಸಲ್ಫರ್ ಡೈಆಕ್ಸೈಡ್ ಅನ್ನ, ನೈಟ್ರೋಜನ್ ಡೈಆಕ್ಸೈಡ್ ಅನ್ನ ಹಾಗೆ ಪರ್ಟಿಕ್ಯುಲೇಟ್ ಮ್ಯಾಟರ್ಸ್ ಗಳನ್ನು ಕೂಡ ರಿಲೀಸ್ ಮಾಡುತ್ತೆ. ಹಾಗಾಗಿ ಸ್ಟಬಲ್ ಬರ್ನಿಂಗ್ ಅನ್ನ ಅವಾಯ್ಡ್ ಮಾಡೋದಕ್ಕೆ ಅಂತ ಹೇಳಿ ಹಲವಾರು ಕ್ರಮಗಳನ್ನ ತಗೊಂಡಿದ್ದಾರೆ. ಈಗ ಈ ಸ್ಟಬಲ್ ಬರ್ನಿಂಗ್ ಅನ್ನುವಂಥದ್ದು ಈ ವರ್ಷದಲ್ಲಿ ಕಡಿಮೆ ಆಗಬಹುದು ಅನ್ನುವಂಥದ್ದನ್ನ ಎಕ್ಸ್ಪರ್ಟ್ಸ್ಗಳ ಈ ಒಂದು ಏರ್ ಕ್ವಾಲಿಟಿ ಪ್ಯಾನಲಿನ ಎಕ್ಸ್ಪರ್ಟ್ಸ್ಗಳು ತಿಳಿಸ್ತಾ ಇರತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ಇದರ ರಿಸಲ್ಟ್ಸ್ ಅನ್ನ ನಾವು ಕಾದು ನೋಡಬೇಕಾಗುತ್ತೆ. ಇದಿಷ್ಟು ಇಂದಿನ ಸುದ್ದಿ ವಿಶ್ಲೇಷಣೆಯಾಗಿದೆ. ನಾಳಿನ ಸುದ್ದಿ ವಿಶ್ಲೇಷಣೆಯೊಂದಿಗೆ ಮತ್ತೆ ಸಿಗೋಣ. ಧನ್ಯವಾದ.